ಹಲೋ ಡಾರ್ಲಿಂಗ್ಸ್, ಎಲ್ಲರೂ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ನನ್ನ ಕಾರ್ ಸರ್ವಿಸು. ನಾನು ತೊಗೊಂಡ್ಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ತಾಯಿದ್ದೀನಿ, ಜನರಲ್ ಸರ್ವಿಸ್ನ. ಸೊ ಯಾವುದೇ ಥರದ್ದು ಏನು ಪ್ರಾಬ್ಲಮ್ ಇಶ್ಯೂ ಏನೂ ಇಲ್ಲ, ಸೂಪರಾಗಿದೆ. ಜಸ್ಟ್ ಒಂದು ಜನರಲ್ ಸರ್ವಿಸ್ನ ಮಾಡಿಸೋಣ ಅಂತ, ಒಂದು 3000 ಕಿಲೋಮೀಟರ್ಸ್ ಓಡಿಸ್ಬಿಟ್ಟು ಆಮೇಲೆ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತು. 2.5K ಓಡಿದೆ ಕಿಲೋಮೀಟರ್ಸು. ಸೊ ಅದಕ್ಕೋಸ್ಕರ ಇವತ್ತು ಸರ್ವಿಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸರ್ವಿಸ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಕೇಳ್ತಾ ಇದ್ದೀರಿ ಫಾರ್ಡ್ ಮೇಂಟೆನೆನ್ಸ್ ಹೆಂಗೆ ಏನು ಅಂತ, ಎಸ್ಪೆಷಲಿ DMಲ್ಲಿ ಅದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಪರ್ಫಾರ್ಮೆನ್ಸ್ ಎಲ್ಲ ಅವಾಗ ವೀಡಿಯೋ ಮಾಡಿ ಆಗ್ತಾಯಿದೆ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ. ಸೊ 180 ಪ್ಲಸ್ 170 ಪ್ಲಸ್ ಹೋಗೋ ಅಂಥ ಸ್ಪೀಡೆಲ್ಲ. ಸೊ ಪರ್ಫಾರ್ಮೆನ್ಸ್ ವೈಸ್ ಟಾಪ್ ನಾಚ್ ಆಗಿದೆ. ಬಟ್ ಸರ್ವಿಸ್ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಬನ್ನಿ ಸರ್ವಿಸ್ ಮಾಡಿಸಿ ಬರೋಣ ನಮ್ಮ ಫಾರ್ಡ್ ಇಕೋಸ್ಪೋರ್ಟ್ನ. ಫಾರ್ಡ್ ಇಕೋಸ್ಪೋರ್ಟ್ ಸರ್ವಿಸ್ ಮಾಡಿಸೋಣ. ಏನೇನು ಸರ್ವಿಸ್ ಮಾಡ್ತಾರೆ ಆ್ಯಂಡ್ ಸರ್ವಿಸಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಎಷ್ಟಾಗುತ್ತೆ ಪ್ರೈಸು, ಮೇಯ್ನ್ ಪ್ರೈಸ್ ಬೇಕಾಗುತ್ತೆ ಎಲ್ಲರಿಗೂ. ಅಷ್ಟು ಇಷ್ಟು ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳೋದಕ್ಕಿಂತ ಆಫ್ಟರ್ ಸರ್ವಿಸ್ ಎಷ್ಟು ಬಿಲ್ ಬಂತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಜೊತೆ ಬನ್ನಿ, ಸೀಟ್ ಬೆಲ್ಟನ್ನು ಧರಿಸೋಣ ಸುಖಗಮವಾದ ಪ್ರಯಾಣಕ್ಕೆ. ಫೋಟೋ ಬೇಕಂತ ಇವರಿಗೆ ವ್ಲಾಗ್ ಮಾಡ್ತಾ ಇದ್ದೆ. ಆ ಗ್ಯಾಪಲ್ಲಿ ಅರಳಿದ ಅಭಿಮಾನಿಗಳು ಬಂದಿದ್ದಾರೆ ಫೋಟೋ ಬೇಕು ಅಂತ. ಓಕೆ, ಕೊಟ್ಬಿಟ್ಟು ಬರ್ತೀನಿ, ನಿಮ್ಮಿಂದ ನಾನಲ್ವಾ. ಸೊ ಅದಕ್ಕೆ A few moments later. ಸೊ ಆಯ್ತು, ಸೆಲ್ಫಿಯ ಕಾರ್ಯಕ್ರಮ ಮುಗೀತು. ಸೊ ನಾನು ಸರ್ವಿಸ್ ಮಾಡ್ಸಕ್ ಹೋಗ್ತಾ ಇದ್ದೀನಿ ನಿಜ, ಆದರೆ ಫಾರ್ಡ್ ಶೋರೂಮ್ಗೆ ಸರ್ವಿಸ್ ಮಾಡ್ಸಕ್ ಹೋಗ್ತಿಲ್ಲ. ಲೋಕಲ್ ಸರ್ವಿಸ್ ಸೆಂಟರಲ್ಲೇ ಮಾಡಿಸ್ತಾ ಇದ್ದೀನಿ. ಲೋಕಲ್ ಸ್ಟ್ಯಾಂಡರ್ಡ್ ಅಂತ ಏನಿಲ್ಲ, ಕೆಲವು ಕೆಲಸಗಳು ಕಸಬ್ಗಾರ ಮೇಲೆ ನಿಂತಿರುತ್ತೆ ಅಂತಾರಲ್ಲ, ಹಂಗೆ. ಶೋರೂಮಲ್ಲಿ ಚೆನ್ನಾಗಿ ಮಾಡೋದ ಅಂತ ಹೇಳ್ತಿಲ್ಲ. ಶೋರೂಮಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸರ್ವಿಸ್ ಕಾಸ್ಟು ಆ್ಯಂಡ್ ಲೇಬರ್ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಲೋಕಲ್ ಸರ್ವಿಸ್ ಸೆಂಟರ್. ಸೊ ಆ ಥರ ಸ್ವಲ್ಪ ದುಡ್ಡು ಉಳಿಸ್ಬೇಕು ಅಂತಂದ್ರೆ ಲೋಕಲಲ್ಲಿ ಚೆನ್ನಾಗಿ ಮಾಡೋ ಅಂಥ ಕಡೆ, ಎಲ್ಲ ಕಡೆನೂ ಅಂತ ಅಲ್ಲ, ಸುಮ್ಮನೆ ಅದು ಕಾರ್ಗೂ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಇಂಜಿನ್ಗೆ, ಆಮೇಲೆ ಪರ್ಫಾರ್ಮೆನ್ಸಲ್ಲಿ, ಎಲ್ಲದರಲ್ಲೂ. ನಮ್ಮಮ್ಮ ಯಾವಾಗಲೂ ಅದೇ ಹೇಳೋದು, ಗಾಡಿ ತೊಗೊಳೋದು ಆಗಲಿ, ಗಾಡಿ ಅಂತಲ್ಲ ಪ್ರತಿಯೊಂದು ವಸ್ತು ಏನೇ ಆಗಲಿ, ತೊಗೊಳೋದು ದೊಡ್ಡ ವಿಷಯ ಅಲ್ಲ, ತೊಗೊಂಡ್ಮೇಲೆ ಅದನ್ನು ಕಾಪಾಡ್ಕೊಂಡು ಹೋಗೋದು, ಅದನ್ನು ಮೇಂಟೈನ್ ಮಾಡೋದು ತುಂಬ ದೊಡ್ಡ ವಿಷಯ. ಅದು ಗಾಡಿನಾದರೂ ಆಗಿರಲಿ ಅಥವಾ ಹೆಸರನ್ನಾದರೂ ಆಗಿರಲಿ, ಹೆಸರು ಗಳಿಸೋದು ಓಕೆ, ಹಂಗೋ ಮಾಡ್ಬಿಟ್ಟು ಗಳಿಸ್ಬಿಡ್ತೀಯಾ, ಬಟ್ ಗಳಿಸೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಲ್ಲ. ಸೊ ಅದು ಮ್ಯಾಟ್ರ್ ಆಗುತ್ತೆ. ಸೊ ಗಾಡಿ ಆಗಲಿ ಏನೇ ಆಗಲಿ, ಒಂದು ವಸ್ತು ತೊಗೊಳೋದಲ್ಲ, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಕೊನೆವರೆಗೂ ನಮ್ಮ ಜೊತೆ ಇರೋ ಥರ ನೋಡ್ಕೊಂಡು ಹೋಗೋದು ಮ್ಯಾಟ್ರ್ ಆಗುತ್ತೆ. ಏನು ಸೌಂಡ್ ಎಫೆಕ್ಟ್ ಕೊಡ್ತಿರೋ ನೀವು, ಗೊತ್ತೀರಾ? ನೋಡು, ತಡಿ, ಸಮಾಧಾನ. 5G ಮಕ್ಕಳು ಏನು ಮಾಡೋಕ್ಕಾಗಲ್ಲಪ್ಪ. ತಡ್ರಿ, ಬರ್ತೀನಿ. ಬೋಂಡ ತಿನ್ನ ಕರ್ಕೊಂಡು ಹೋಗ್ತೀನಿ ಕಾರಲ್ಲಿ, ಹೋಗೋಣ ಬನ್ನಿ, ಹೋಗಿ ಸರ್ವಿಸ್ ಮಾಡಿಸೋಣ. ಹಲೋ, ಏನ್ ಮಾಡ್ತಿದ್ಯೋ? ಬಾರಪ್ಪಾಜಿ ಸರ್ವಿಸ್ ಕೊನ್ನ. ಅಯ್ಯೋ, ಲೇಡಿ ಪರದಾಡ್ತವ್ರು ಯಾರು, ನಾನು ಹೋಗ್ತೀನಿ. ಬನ್ನಿ ಮೇಡಮ್. ಇಲ್ಲೇ ಬರ್ತಾ ಇದೆ ಗುರು, ಸರ್ವಿಸ್ಗೆ ಹೇಳಿದ್ನಲ್ಲ ಹೋಗೋಣ ಅಂತ. ಸೊ ಬರ್ತಾ ಇದ್ದೀನಿ, ಬಾ ಹೋಗ್ಬಿಟ್ಟು ಬರೋಣ, ಸರ್ವಿಸ್ ಮಾಡಿಸ್ಕೊಂಡು ಬರೋಣ. ಕೆಳಗಡೆ ಬಾ. ಈ ಗಾಡಿನ ಸರ್ವಿಸ್ ಸೆಂಟರ್ಗೆ ಬಿಡುವಾಗ, ಲೇಡಿ ಜೊತೆ ಶಾಪಿಂಗ್ ಹೋಗುವಾಗ ಒಬ್ಬೊಬ್ಬರೇ ಹೋಗ್ಬಿಟ್ರೆ ಅಂತೂ ಭಾರಿ ಬೇಜಾರಾಗ್ಬಿಡುತ್ತೆ. ಟೈರು ಚೇಂಜ್ ಮಾಡಿಸ್ಬೇಕಾಗಿತ್ತು. ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಬ್ರೋ ಟೈರ್ ಒಂದು ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸದ್ಯಕ್ಕೆ ಮುಂದೆ 2 ಚೇಂಜ್ ಮಾಡಿಸೋಣ ಅಂತ ಪ್ಲಾನ್ ಇದೆ, ಮಾಡಿಸ್ಬೇಕು. ಅದನ್ನ ಮಾಡಿಸ್ತೀನಿ, ಅದಕ್ಕೊಂದು ಬ್ಲಾಗ್ ಏನು ಮಾಡೋಕ್ಕೆ ಹೋಗಲ್ಲ. ಸೊ
ಮಾಡಿಸ್ತೀನಿ. ಮಲ್ಕೊಂಡ್ಬಿಟ್ಟಿದ್ದ? ಮಲಗಿದ್ದಾಯ್ತಾ? ಹೋಗೋಣವೇ? ಜೈ ಅಂಕಲ್ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಗಾಡಿ ಬಾಡಿ ಎಲ್ಲ ಆಲ್ಮೋಸ್ಟ್ ಸಿಮಿಲರ್. ಸೊ ಒಬ್ರು ಓಡಿಸಿದ್ರೆ ಎಲ್ಲ ಜಾಲಿ ಜಾಲಿ, ಒಂದಿಬ್ರು 3 ಜನ ಕೊಟ್ಬಿಟ್ರೆ ಖಾಲಿ ಖಾಲಿ ಅನ್ನಂಗೆ. ಸೊ ಯಾವತ್ತು ಗಾಡಿನ ಹೆಂಡ್ತಿದ್ದಾರೆ ಟ್ರೀಟ್ ಮಾಡಬೇಕು. ಒಂದು ಸೇಯಿಂಗ್ ಇದೆಯಲ್ಲ, ಡೋಂಟ್ ಆಸ್ಕ್ ಮೈ ಕಾರ್ ಆರ್ ಬೈಕ್ ಬಿಕಾಸ್ ಐ ಡೋಂಟ್ ಆಸ್ಕ್ ಯುವರ್ ಲವರ್ ಆರ್ ವೈಫ್. ಆ ಥರ ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಇರೋದು. ಆ ಕಡೆ ಒಂದು ಗೇಟ್ ಇದೆ, ಆ ಕಡೆಯಿಂದ ಎಂಟ್ರಿ ಅಂತೆ. ಸೊ ಇವತ್ತು ಕೊಟ್ಟರೆ ನಾಳೆ ಮಧ್ಯಾಹ್ನ ಕೊಡ್ತಾರಂತೆ ಇವರು. ತುಂಬ ಕಾರ್ಗಳಿದೆ. ಸೊ ಆ ಕಡೆಯಿಂದ ಹೋಗಿ ಕಾರ್ನ ಒಳಗಡೆ ಬಿಡೋಣ. ಸೊ ಈ ಕಡೆಯಿಂದ ಒಂದು ಎಂಟ್ರಿ ಇದೆಯಾ? ಇಲ್ಲೇ ಅಲ್ಲೊಂದು ಫಾರ್ಡ್ ಇದೆ. ಆ್ಯಕ್ಚುಲಿ ಫೀಗೋ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅಲ್ಲಿದೆಯಲ್ಲ ಗ್ರೀನ್ ಕಲರು, ಪೀಚ್ ಗ್ರೀನೋ ಪಾಚಿ ಗ್ರೀನೋ ಕೆಮ್ಮಾಗ್ಬಿಟ್ಟಿದೆ ಗುರು. ಬನ್ನಿ. ಜನರಲ್ ಸರ್ವಿಸಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ? ಸೊ ಎಸ್ಟಿಮೇಷನ್ ಕಾಸ್ಟು 7,200 ಹಾಕಿದ್ರು. ಅದರಲ್ಲಿ ಇನ್ಕ್ಲೂಡಿಂಗ್ ವೀಲ್ ಬೇರಿಂಗು ಚೆಕ್ ಮಾಡೋದಾಗಲಿ ಅಥವಾ ವೀಲ್ ಅಲೈನ್ಮೆಂಟ್ ಮಾಡೋದಾಗಲಿ ಅದೆಲ್ಲ ಇನ್ಕ್ಲೂಡ್ ಮಾಡಿದರು. ಸೊ ನಾನು ಹೇಳಿದೆ, ಇನ್ನು ನೆಕ್ಸ್ಟ್ ವೀಕಲ್ಲಿ ವೀಲ್ ಚೇಂಜ್ ಮಾಡಿಸೋ ಪ್ಲ್ಯಾನ್ ಇದೆ. ಅದಕ್ಕೆ ಅದೆರಡು ಕ್ಯಾನ್ಸಲ್ ಮಾಡಿ, ಅದು ಬೇಡ, ನೆಸೆಸಿಟಿ ಇಲ್ಲ. ವೀಲ್ ಚೇಂಜ್ ಮಾಡಿಸಿದ್ಮೇಲೆ ಟೈರ್ ಚೇಂಜ್ ಮಾಡಿಸಿದ್ಮೇಲೆ ವೀಲ್ ಅಲೈನ್ಮೆಂಟು ಬೇರಿಂಗು ಅವೆಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ಮತ್ತೆ ಈಗೇನು ಬೇಡ ಅಂತಂದರೆ ಸೊ ಅದನ್ನು ಕ್ಯಾನ್ಸಲ್ ಮಾಡಿ. ಈಗ 6,000 ಎಸ್ಟಿಮೇಟ್ ಕೊಟ್ಟಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಆಫ್ಟರ್ ಸರ್ವಿಸು. ಬೇರೆ ಏನಾದ್ರು ಇಶ್ಯೂ ಇದ್ದರೆ ಇನ್ಸ್ಪೆಕ್ಷನ್ ಮಾಡೋದು ಗೊತ್ತಾಗುತ್ತೆ. ಸೊ ಅದನ್ನೇನಾದ್ರು ಆ ಇಶ್ಯೂನ ಕ್ಲಿಯರ್ ಮಾಡಬೇಕಂತಂದ್ರೆ ಆಬ್ವಿಯಸ್ಲಿ ಪ್ರೈಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಫೈನಲ್ ಎಷ್ಟಾಗುತ್ತೆ ಅಂತ ಸ್ಟೇ ಟ್ಯೂನ್. ಬರ್ತಾ ಕಾರು, ಹೋಯ್ತಾ ಕಾಲು, ಇಷ್ಟೇ ಜೀವನ. ಇದ್ದಾಗ ಎಂಜಾಯ್ ಮಾಡಬೇಕಷ್ಟೇ. ಇರೋವರೆಗೂ ಎಲ್ಲ ಜಾಲಿ ಜಾಲಿ, ಇಲ್ಲ ಅಂತಂದರೆ ಎಲ್ಲ ಖಾಲಿ ಖಾಲಿ ಅನ್ನಂಗೆ. The next day. ಸೊ ಮಾರನೇ ದಿವಸ 11 ಗಂಟೆ ಆಗಿದೆ. ಸೊ ಸರ್ವಿಸ್ ಮಾಡ್ತಾ ಇದ್ದಾರೆ. ಏನೋ ಇಲ್ಲಿ ಬೆಡ್ಡಿಂಗ್ ಹೋಗಿದೆ ಅಂತ ಅಂದರೆ, ಇದು ಬೆಡ್ಡಿಂಗ್ ಹೋದರೆ ವೈಬ್ರೇಷನ್ನು ಸ್ಟಾರ್ಟ್ ಆಗುತ್ತೆ ಹಂಗೆ ಅಂತ, ಇಂಜಿನಿಗೆ ಕನೆಕ್ಟ್ ಆಗಿರುತ್ತೆ ಅಂತಂದರು. ಸರಿ ಮಾಡಿ ಅಂತಂದೆ. ಅದು ಬಿಟ್ಟರೆ AC ಫಿಲ್ಟರ್ ಅಂತ ಅಂದಿದ್ದಾರೆ. ಇನ್ನು ಏರ್ ಫಿಲ್ಟ್ರು ಅದು ನಡೆಯುತ್ತೆ, ಅದು ತೊಂದರೆ ಇಲ್ಲ. ಅದನ್ನೇ ಸ್ವಲ್ಪ ಏರ್ ಹೊಡೆದ್ಬಿಟ್ಟು ಹಾಕಿ ಅಂತ ಹೇಳಿದ್ದೀನಿ. ಅದು ನಡೆಯುತ್ತೆ, ಅದರದ್ದೇನು ತೊಂದರೆ ಇಲ್ಲ. ಅದು ಹಾಕ್ಕೊಂಡು ಇನ್ನೂ 6-7 ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು. ಇಲ್ಲ ಇದೆ, ಏನು ತೊಂದರೆ ಇಲ್ಲ. ಅದು ಚೇಂಜ್ ಮಾಡಿಸ್ಬೇಕು ಅಂತಂದರೆ ಇದು ಕರ್ರಿ ಮಸಿ ಥರ ಆಗ್ಬಿಟ್ಟಿರುತ್ತೆ ಈ ಕರ್ರಿಗೆ. ಅವಾಗ ಚೇಂಜ್ ಮಾಡಿಸುವಂಥ ಅನಿವಾರ್ಯ ಇರುತ್ತೆ. ಬಟ್ ಇವಾಗ ಏನು ಅವಶ್ಯಕತೆ ಇಲ್ಲ. ಸೊ 12ವರೆಗೆ ರೆಡಿ ಅಂತ ಹೇಳಿದೆ, ನೋಡೋಣ. ಸೊ ಸರ್ವಿಸ್ ಎಲ್ಲ ಮಾಡಿಸಿದ್ಮೇಲೆ ನನ್ನ ಕೈಗೆ ಬಂದಂತಹ ಬಿಲ್ ಇದು. ಸೊ ಆ ಬಿಲ್ಲಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ, ಎಷ್ಟೆಷ್ಟು ಚಾರ್ಜ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಜನರಲ್ ಸರ್ವಿಸ್ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಏನು ಇನ್ಕ್ಲೂಡ್ ಆಗುತ್ತೆ ಅಂತ ಅಂದರೆ ನೋಡಿ, ಇಲ್ಲಿದೆಯಲ್ಲ ಇಂಜಿನ್ ಆಯಿಲ್ ಫಿಲ್ಟರು, AC ಫಿಲ್ಟರ್ ಹೋಗಿತ್ತು ಅಂತ ಅಂದರು. ಓಕೆ ಹಾಕ್ರಪ್ಪ ಅಂತಂದೆ ಹಾಕಿದ್ದಾರೆ.
ಅದೊಂದು 580 ಮತ್ತು ಬೆಡ್ಡಿಂಗ್ ತೋರಿಸೋನಲ್ಲ ಅದು 2400 ಆಯಿತಾ. ಅಷ್ಟರಿಂದ ಅದೇ ಏನದು ಹೇರ್ ಫಿಲ್ಟ್ರ್ ಹೋಗಿರ್ಲಿಲ್ವಲ್ಲ, ಹೇರ್ ಫಿಲ್ಟ್ರ್ ಚೆನ್ನಾಗೈತಲ್ಲ, ಸೊ ಅದಕ್ಕೋಸ್ಕರ 5630 ಆಗಿದೆ. ಅದು ಹೋಗಿದ್ರೆ 6000 ಪ್ಲಸ್ ಆಗಿರೋದು. ಸೊ ದೆನ್ ಪೇಯ್ಡ್ ಸರ್ವಿಸ್ ಅಂತ ಏನೋ ಹಾಕಿದ್ದಾರೆ, ಬ್ರೇಕ್ ಕ್ಲೀನಿಂಗು, ವೀಲ್ ಅಲೈನ್ಮೆಂಟ್ ಹಾಕಿದ್ದಾರೆ, ಬಟ್ ಅದನ್ನು ರಿಮೂವ್ ಮಾಡಿಸ್ತೇವೆ ಪೇ ಮಾಡಬೇಕಾದ್ರೆ. ರೀಪ್ಲೇಸ್ಮೆಂಟ್ ಬಿಡ್ಡಿಂಗ್ ಅಂತ ಇದೆ. ಸೊ ಅದು ಎಲ್ಲ ಇಷ್ಟು ಪ್ರೈಸು. ಸೊ ಅದಾದಮೇಲೆ ಒಟ್ಟು ಮೊತ್ತ, ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಒಟ್ಟು ಮೊತ್ತ 7943 ರೂಪಾಯಿ 17 ಪೈಸೆ, ಮತ್ತು ಟೋಟಲ್ ಟ್ಯಾಕ್ಸ್ ಎಲ್ಲ ಸೇರಿಸಿ ಇಷ್ಟಾಗಿದೆ. ಅದರಲ್ಲಿ ಒಂದು 500 ರೂಪಾಯಿ ಬಿಡಿಸಿ 9000 ರೂಪಾಯಿ ಪೇ ಮಾಡಿದ್ದೀನಿ ನಾನು. 9000 ರೂಪಾಯಿ ಪೇ ಮಾಡಿದೆ. ಬೆಡ್ಡಿಂಗು ಆಯಿಲ್ ಫಿಲ್ಟರ್ ಇರಲಿಲ್ಲ ಅಂತ ಅಂದಿದ್ರೆ 6.5 ಅಷ್ಟಲ್ಲಿ ನಿಂತ್ಕೊಂಡಿರೋದು. ಸೊ ಒಂದೊಂದು ಪಾರ್ಟ್ಸ್ ಏನು ಮಾಡೋಕ್ಕಾಗಲ್ಲ, ಹಂಗೆ ಸರ್ವಿಸ್ಗೆ ಅಂತ ಬಿಟ್ಟಾಗಲೇ ಗೊತ್ತಾಗೋದು ಏನೇನಂತ. ಎಕ್ಸ್ರೇ ಮಾಡಿಸ್ದಾಗಲೇ ಅಲ್ವಾ ಗೊತ್ತಾಗೋದು ಹ್ಯೂಮನ್ ಬಾಡಿ ಏನಾಗಿರುತ್ತೆ ಅಂತ. ಸೊ ಜಸ್ಟ್ ಲೈಕ್ ದಟ್, ಏನು ಮಾಡೋಕ್ಕಾಗಲ್ಲ, ಅಷ್ಟಾಗಿದೆ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿಗಳು ತಗೊಂಡಾಗ ಖರ್ಚುಗಳಿದ್ದೇ ಇರ್ತವೆ. ಸೊ ಇಷ್ಟಾಗಿದೆ ಅಮೌಂಟು. ಸೊ 9000 ಅಂತ ಇಟ್ಕೊಳ್ಳಿ. ಸೊ ಏನು ಇಲ್ಲ ಅಂತಂದರೆ 6.5 ಇಂದ 7000 ಒಳಗಡೆ ಜನರಲ್ ಸರ್ವಿಸ್ ಮುಗ್ದೋಗುತ್ತೆ ಫಾರ್ಡ್ ಇಕೋಸ್ಪೋರ್ಟ್ದು. ಸೊ ಯಾ, ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಸ್ಟೇ ಟ್ಯೂನ್ಡ್. ಇನ್ನೂ ಹೆಚ್ಚೆಚ್ಚು ವ್ಲಾಗ್ಗಳು ಬರ್ತಾ ಇರುತ್ತೆ. ಲವ್ ಯು ಸೋ ಮಚ್, ಬಾಯ್.